ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮಿನಿ ವ್ಲಾಗ್ನಲ್ಲಿ ಮನಿ ಪ್ಲ್ಯಾಂಟ್ ಬಗ್ಗೆ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಎಲ್ಲರೂ ಹೇಳೋದು ಮನಿ ಪ್ಲ್ಯಾಂಟ್ನ ಕದ್ದು ತರಬೇಕು ಅಂತ, ಆದರೆ ನಾವು ತಂದಿದ್ದು ನರ್ಸರಿಯಲ್ಲಿ. ಈ ಒಂದು ಗಿಡದಿಂದ ನಮಗೆ ಬೇಕಾದಷ್ಟು ಗಿಡಗಳನ್ನ ಬೆಳೆಸ್ಕೋಬೋದು. ಈ ಪ್ಲ್ಯಾಂಟ್ನ ಮನೆಯಲ್ಲಿ ಚೆನ್ನಾಗಿ ಬೆಳೆಸಿದ್ರೆ ದುಡ್ಡು ಚೆನ್ನಾಗಿ ಕೂಡುತ್ತೆ ಮತ್ತು ಮನೆಯಲ್ಲಿ ಪಾಸಿಟಿವ್ ವೈಬ್ಸು ಹೆಚ್ಚಾಗುತ್ತೆ. ಈಗ ಮನಿ ಪ್ಲ್ಯಾಂಟ್ನ ತುದಿಯಿಂದ ಎರಡನೇ ಮೊಳಕೆ ಥರ ಬಂದಿರುತ್ತಲ್ಲ, ಅಲ್ಲಿಗೆ ಕಟ್ ಮಾಡಿಬಿಟ್ಟು ನೀರು ತುಂಬಿರೋಂಥ ಗ್ಲಾಸ್ಗೆ ಹಾಕಿ ಇಡ್ತಾ ಇದ್ದೀನಿ. ವಾರಕ್ಕೆ ಒಂದು ಸಲ ಆದರೂ ನೀರನ್ನ ಚೇಂಜ್ ಮಾಡ್ತಿರಬೇಕು. ಸ್ವಲ್ಪ ದಿನ ಬಿಟ್ಟು ನೋಡಿದಾಗ ಈ ರೀತಿ ಬೇರು ಬಂದಿರುತ್ತೆ. ಈ ಟೈಮ್ನಲ್ಲಿ ಮಣ್ಣು ತುಂಬಿರೋಂಥ ಪಾಟ್ಗೆ ಹಾಕಿದ್ರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಈ ಗಿಡಗಳನ್ನ ಯಾವಾಗಲೂ ಸಮಸಂಖ್ಯೆಯಲ್ಲಿ ಬೆಳೆಸಬೇಕು. ನಾರ್ತ್ ಈಸ್ಟ್ ಕಾರ್ನರಲ್ಲಿ ಇಡಬೇಕು ಮತ್ತು ಸೂರ್ಯನ ಬೆಳಕು ಬೀಳೋ ರೀತಿ ಇಡಬೇಕು. ನಾನು ಅಡುಗೆ ಮನೆಯಲ್ಲಿ ವಿಂಡೋ ಹತ್ರ ಇಟ್ಟಿದ್ದೀನಿ. ಈ ಗಿಡನೂ ಕೂಡ ಅದೇ ರೀತಿ ಬೆಳೆಸ್ಕೊಂಡಿರೋದು ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಮನಿ ಪ್ಲ್ಯಾಂಟ್ ತುದಿ ಯಾವಾಗಲೂ ಮೇಲೆ ನೋಡ್ತಾ ಇರಬೇಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.